ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈಗಾಗಲೇ ನಾನು ನಿಮಗೆ ಕಂಪ್ಲೀಟಾಗಿ ಪೊಯಮು ಮತ್ತು ಲೆಸನ್ ಹಾಗೆ ನಾಟಕ ಇದೇನಿದೆ ಸಪ್ರೇಟಾಗಿ ಬಂದೇ ಬರುವಂಥ 100% ಕೇಳುವಂತಹ MCQs ಮತ್ತು ಮ್ಯಾಚ್ ದ ಫಾಲೋಯಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಆ ಒಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಷ್ಟೂ ಕಂಪ್ಲೀಟಾಗಿ ಚೆನ್ನಾಗಿ ಓದ್ಕೊಳ್ಳಿ, ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ. ಅದನ್ನು ಓದಾದ ನಂತರ ಈ ಒಂದು ಕ್ವಶನ್ ಪೇಪರ್ ಈ ಒಂದು ವಿಡಿಯೋದಲ್ಲಿ ಬೇರೆ ಬೇರೆ ಜಿಲ್ಲೆಯಾದ ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದನ್ನು ಫಸ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ನಂತರ ಈ ಒಂದು ಕ್ವಶನ್ ಪೇಪರ್ನ ನೋಡಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೀವಿಲ್ಲಿ 15ಕ್ಕೆ 15 ಮಾರ್ಕ್ಸ್ನ ತೊಗೋಬೋದು. 10 ಮಾರ್ಕ್ಸು MCQಸಲ್ಲಿ, 5 ಮಾರ್ಕ್ಸು ಮ್ಯಾಚ್ ದ ಫಾಲೋಯಿಂಗಲ್ಲಿ. ಯಮಸತಂಗೆ ಧರ್ಮಕ್ಷಮೆಯ ಗರ ಒಡೆದಿದು ಪಾರ್ಥನು ಮಮತೆ ಉಳ್ಳನೆಂಬನೆ. ಸೊ ತಮ್ಮನಾಜ್ಞೆಯಲ್ಲಿ ಭ್ರಮಿತನಾಗಿಹನು. ಈ ಪದ್ಯದಲ್ಲಿ ದ್ರೌಪದಿ ಧರ್ಮರಾಯರನ್ನು ಕುರಿತು ಏನೆಂದು ಚಿಂತಿಸುತ್ತಾಳೆ? ಧರ್ಮ ಪರಿಪಾಲನ. ಸೊ ಇದು ಕೂಡ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ, ಆದರೆ ನೀವು ಓದಬೇಕಾದ್ರೆ 100% ಗಮನ ಇಟ್ಟು ಓದಿದಾಗ ನಿಮಗೆ ಆನ್ಸರು ಗೊತ್ತಾಗತ್ತೆ. ನೆಕ್ಸ್ಟ್, ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಪುಷ್ಪದಿಂದ. ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ? ಸಮುದ್ರ. ದುರ್ಗಂಧ ಬಿಡದಿರುವುದು ಊರ ಹಂದಿ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ? ಮುಪ್ಪು. ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಎನ್ನುವುದು ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ ತನ್ನ ಬೆಳವಣಿಗೆಯಲ್ಲಿ. ಕಲಿಯುಗದ ಅಮೃತ ಯಾವುದು? ಹಳ್ಳಿಯ ಚಹಾ. ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಒಡೆದಾಡಿಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ ಎಂದು ಲೇಖಕರು ದುರ್ಗಪ್ಪನಿಗೆ ಹೇಳುವ ಮಾತು ಏನೆಂದು ಸೂಚಿಸುತ್ತದೆ? ದುರ್ಗಪ್ಪನ ಮೇಲಿನ ಕೋಪ. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು? ತಿಪ್ಪಣ್ಣ. ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇವಾಗ ನಾವು ಏನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋಣ. ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಮೂಲೆಮನೆ ಮುತ್ತೇಗೌಡ ಅವರನ್ನು ಭೇಟಿ ಮಾಡಿದರು. ಕಿಡ್ನಿ ಸ್ಟೋನ್ ಬಗ್ಗೆ. ಡ್ಯಾಶ್ ಭಾಷೆಗಿಂತ ದೊಡ್ಡದು ಎಂದು ಹೇಳುತ್ತಾರೆ ಬದುಕು. ಆತನ ಈಜಿಗೆ ಡ್ಯಾಶ್ ನಾಜಬೇಕು. ಮೀನುಗಳು. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದು. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ಗೆ ಹೇಳಿದನು ವಾತ್ಸ್ಯಾಯನಿಗೆ. ವಂದಿಸಿ ಬರೆಯಿರಿ ನೋಡ್ತಾ ಹೋಗೋಣ. ಗದುಗಿನ ಭಾರತ. ಇದರಲ್ಲಿ ನಿಮಗೆ ಕುಮಾರವ್ಯಾಸ ಬರುತ್ತೆ. ಪುರಂದರದಾಸರು ಜಾಲಿಯ ಮರದಂತೆ. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ಇದು ಟಿ ಯಲ್ಲಪ್ಪ ಅತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಒಂದು ಹೂ ಹೆಚ್ಚಿಗೆ ಇಡುತ್ತೇವೆ ಲಲಿತಾ ಸಿದ್ದಬಸವಯ್ಯ. ಇದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನಾವು ಹಾಗೆ ಗ್ರಾಮರ್ ಪಾರ್ಟ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕ ಪದ ಬರಿಬೇಕು. ಸಮಾನಾರ್ಥಕ ಅಂತಂದರೆ ಒಂದೇ ಮೀನಿಂಗ್ ಅಂತ. ಸೊ ನೀವಿಲ್ಲಿ ನೋಡ್ಕೋಬೋದು. ನಾರಿ ಅಂದರೆ ಸ್ತ್ರೀ, ಹೆಣ್ಣು. ಕಣ್ಣು ಅಂದರೆ ನಯನ, ಅಕ್ಷಯ. ಮರ್ಕಟ ಅಂದರೆ ಮಂಗ, ಕೋತಿ. ಗುಣವಾಚಕ ಪದಗಳನ್ನು ನೋಡಬೇಕು. ಕಲಿ ಭೀಮದಲ್ಲಿ ಕಲಿ ಅನ್ನೋದು ಗುಣವಾಚಕ. ಘೋರ ಪಾದಕಿಲಿ ಘೋರ ಅನ್ನೋದು ಗುಣವಾಚಕ. ಗಟ್ಟಿ ಪಾದದಲ್ಲಿ ಗಟ್ಟಿ ಒಂದು ಗುಣವಾಚಕ ಆಗಿರುತ್ತೆ. ತತ್ಸಮ ತದ್ಭವ ಬರಿಬೇಕು. ಮುಖ ಮೊಗ. ಅಗ್ನಿ ಅಗ್ನಿ. ಗೂಕ ಗೂಗೆ. ಕ್ರಿಯಾಪದಗಳನ್ನು ಬರಿಬೇಕು. ತಿನ್ನುವಳು, ಕೇಳುವರು, ಬಂದನು. ಇದಕ್ಕೆಲ್ಲ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿಯಾಗಿ ಗ್ರಾಮರ್ನ ಅಟೆಂಡ್ ಮಾಡಬೇಕು ಅಂತ. ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಅಥವಾ ಸಾಂಸ್ಕೃತಿಕ ಚಟುವಟಿಕೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಪ್ರಬಂಧ ಬರಿಬೇಕು. ಕೇಳುವಂಥ ಪ್ರಬಂಧನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಲೆಟರ್ ರೈಟಿಂಗ್ ಕೂಡ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೆಕೆಂಡ್ ಕ್ವಶನ್ ಪೇಪರ್ನ ನಾವು ನೋಡ್ತಾ ಹೋಗೋಣ. ಕಂಪ್ಲೀಟಾಗಿ ಇದು ಈ ವರ್ಷದ ಕ್ವಶನ್ ಪೇಪರ್ ಆಗಿರುತ್ತೆ. ಏನಂ ಕೇಳ್ದಪ್ಪೆನೋ ರಘು ಸುನೋ ಲಕ್ಷ್ಮಣನ ಪೊಲ್ಲ ವಾರ್ತೆಯನ್. ಸೊ ಇದು ಸೀತೆ. ಇಲ್ಲಿನ ನಾನಾಳಿಯ ಎಂದು ಯಾರನ್ನು ಕರೆಯುತ್ತಾರೆ? ಸೀತೆನ ನಾನಾಳಿ ಅಂತ ಕರೀತಾರೆ. ಗುರು ಏಕೆ ವರ್ತಿಸಬಾರದು ಲಘುವಾಗಿ? ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವರು ಯಾರು? ಪಾರ್ಥ. ಪಾರ್ಥನ್ಗೆ ಇನ್ನೊಂದು ಹೆಸರು ಅರ್ಜುನ. ತತ್ವಜ್ಞಾನವನ್ನು ಕೇಳದವರಾರು? ಘೋರ ಪಾಪಿ. ಬೇಟೆಗಾರ ಯಾರು? ಬೆಳಕು.
ದುರ್ಗಪ್ಪನ ಪ್ರಕಾರ ತಲೆ ಡಿಪಾರ್ಟ್ಮೆಂಟ್ ಯಾವುದು? ಟೆಲಿಫೋನ್ ಕಂಬದ ಮೇಲೆ ಮೃತಪಟ್ಟ ಲೈನ್ಮ್ಯಾನ್ ಯಾರು? ತಿಪ್ಪಣ್ಣ. ಇಲ್ಲಿ ಆನ್ಸರ್ಸ್ ಕೂಡ ಮಾರ್ಕ್ ಮಾಡಿದ್ದೀನಿ, ನೀವು ನೋಡ್ಕೊಳ್ಳಿ. ನಾನು ಇದನ್ನು ಏನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ನಾನು ಈಗಾಗಲೇ ನಿಮಗೆ ಬಂದೇ ಬರುವಂಥ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಕೊಟ್ಟಿದ್ನಲ್ಲ, ಅದರಲ್ಲಿರ್ತಕ್ಕಂಥ ಕ್ವಶನ್ಗಳೇ ಇಲ್ಲಿ ಬಂದಿದೆ. ಹಾಗಾಗಿ ನಿಮಗೆ ಕೊಟ್ಟಿರೋದು. ಗ್ರಾಮರ್ ಪಾರ್ಟ್ ನೋಡೋಣ. ನಾನಾರ್ಥ. ಗುರು ಅಂತಂದರೆ ಒಂದು ಶಿಕ್ಷಕ ಮತ್ತು ಇನ್ನೊಂದು ಭಾರ ಅನ್ನೋ ಅರ್ಥ ಬರುತ್ತೆ. ಮಡಿ ಅಂತಂದರೆ ಸಾವು ಅಥವಾ ಶುದ್ಧ. ಎಳೆ ಅಂತಂದರೆ ಚಿಗುರು, ದಾರ. ಇಲ್ಲಿ ತತ್ಸಮ ತದ್ಭವ ಬರಿಬೇಕು. ಅಮೃತ ಅಮರ್ದು, ಉದ್ಯೋಗ, ಪಯಣ ಪ್ರಯಾಣ. ಪ್ರತಿಯೊಂದು ಗ್ರಾಮರ್ ಪಾಯಿಂಟ್ ಕೂಡ ನೋಡ್ಕೊಳ್ಳಿ. ಸೊ ಇದೇ ರೀತಿಯಾಗಿ ನಿಮಗೆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ನೀವೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಯಾವ ವೀಡಿಯೋಸು ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಒಂದು ಚಾನಲ್ಗಳ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದೇ ರೀತಿಯಾಗಿ ನಾನು ಎಕನಾಮಿಕ್ಸ್ದು ಕೂಡ ಬಂದೇ ಬರುವಂತಹ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು ಮ್ಯಾಚ್ ದ ಫಾಲೋಯಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕು ಕೂಡ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಇದೇ ರೀತಿಯಾಗಿ ನಿಮಗೆ ಇನ್ಯಾವುದಾದ್ರೂ ಸಬ್ಜೆಕ್ಟು ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು PCMಗೆ ಸಂಬಂಧಪಟ್ಟಂತೆ ನಾನು ಬಯಾಲಜಿ ಮತ್ತು ಮ್ಯಾಥ್ಸು ಸಪ್ರೇಟಾಗಿ ಚಾಪ್ಟರ್ ವೈಸು ನಿಮಗೆ ಆ ಒಂದು ಚಾಪ್ಟರಲ್ಲಿ ಯಾವ ಕ್ವಶನ್ಸ್ನ ಕೇಳ್ತಾರೋ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಇದೆ ಅಂತ ಅನ್ನಿಸ್ತಾ ಇದೆ ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಲೈಕು ತುಂಬಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಎಲ್ಲ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮ್ಗೆ ತುಂಬ ಅಂದರೆ ತುಂಬಾ ಮುಖ್ಯವಾಗಿರುತ್ತೆ. ಈ ಒಂದು ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ಏನಿದೆ ಇದು ಬೇರೆ ಬೇರೆ ಜಿಲ್ಲೆದ ಕ್ವಶನ್ ಪೇಪರು. ಇದ್ರ ಜೊತೆಗೆ ನೀವು ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು 3 ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ. ಈ ಪ್ರಿಪ್ರೇಟ್ರಿ ಕ್ವಶನ್ ಪೇಪರಲ್ಲಿರ್ತಕ್ಕಂಥ ಕ್ವಶನ್ ಎಲ್ಲದು ಇನ್ಕ್ಲೂಡಿಂಗ್ ಚಾಯ್ಸಸ್ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಬೇಕು, ಓದಿ. ಇದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರೋಂಥ 3 ಮಾಡೆಲ್ ಕ್ವಶನ್ ಪೇಪರು, ಅದರಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಗಳನ್ನ ಚೆನ್ನಾಗಿ ಓದ್ಕೋಬೇಕು, ಯಾವ ಕ್ವಶನ್ನು ಸ್ಕಿಪ್ ಮಾಡಬಾರ್ದು. ಅದಾದ ನಂತರ ನಿಮ್ಮ ಫಸ್ಟ್ ಟೆಸ್ಟು, ಸೆಕೆಂಡ್ ಟೆಸ್ಟು ಹಾಗೆ ಮಿಡ್ ಟರ್ಮ್ದು ಕ್ವಶನ್ ಪೇಪರ್ ಏನಿದೆ ಅದನ್ನು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಅದರಲ್ಲಿರ್ತಕ್ಕಂಥ ಯಾವ ಕ್ವಶನ್ನು ಮೀನ್ಸ್ ಚಾಯ್ಸಸ್ ಇರುತ್ತಲ್ಲ ಆ ಕ್ವಶನ್ಸ್ನ ನೀವು ಬಿಡಬಾರ್ದು. ಆಗಿದ್ದಾಗ ಮಾತ್ರ ನೀವು 80ಕ್ಕೆ 80ನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಿಮ್ಮ ಮಿಡ್ ಟರ್ಮ್ದು ಎಕ್ಸಾಮು ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಏನಿದೆ ಆ ಕ್ವಶನ್ ಪೇಪರ್ಗೆಲ್ಲ ನಾನು ಆಲ್ರೆಡಿ ಕೀ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಚಾನಲ್ಗೆ ವಿಸಿಟ್ ಮಾಡಿ, ಪರ್ಟಿಕ್ಯುಲರ್ ಪ್ಲೇ ಲಿಸ್ಟ್ ಇದೆ, ಆ ಒಂದು ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಯಾವ್ಯಾವುದು ಚಾಪ್ಟರ್ಸ್ ಬೇಕು ಅಥವಾ ಯಾವ್ದ್ಯಾವುದು ಸಬ್ಜೆಕ್ಟ್ ಬೇಕು ಪ್ರತಿಯೊಂದು ವೀಡಿಯೋಸು ಸಿಗುತ್ತೆ. ಚಾನಲ್ಗೆ ಜಸ್ಟ್ ವಿಸಿಟ್ ಮಾಡಿಬಿಟ್ಟು ಪ್ಲೇ ಲಿಸ್ಟ್ನ ಚೆಕ್ ಮಾಡಿದರೆ ನಿಮಗೆ ಎಲ್ಲ ವೀಡಿಯೋಸು ಸಿಗುತ್ತೆ. ಓಕೆನಾ?